ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಚುನಾವಣೆ ಇತಿಹಾಸ ನೋಡಿಕೊಂಡ್ರೆ ಅಲ್ಲಿ ಕಾಂಗ್ರೆಸ್ ಇಲ್ಲಿವರೆಗೂ ಗೆದ್ದಿರೋದು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳು, ತಳ ಸಮುದಾಯಗಳೇ ಅವ್ರು ಕೈ ಹಿಡಿದಿರೋದು. ಯಾವುದೇ ಮೇಲ್ಜಾತಿ ವರ್ಗದವರು ಅಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ. ಬೂತ್ ವೈಸು ನೀವು ಬೇಕಾದ್ರೆ ಅಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಳಿ, ಹಂಗೆ ಇದೆ ಇತಿಹಾಸ. ಲಿಂಗಾಯತರು ನಿಂತ್ಕೊಂಡ್ರು ಕೂಡ ಲಿಂಗಾಯತರಿಗೆ ಕಾಂಗ್ರೆಸ್ ಓಟ್ಗಳನ್ನ ನಿರಾಕರಣೆ ಮಾಡಿದ್ದಾರೆ. ಕಳ್ಸತಿ ಕೂಡ ಅದನ್ನು ಮುಕ್ತ ಕಂಠದಿಂದ ಹೇಳಿದ್ದಾರೆ. SS ಅವರು ಮುಸ್ಲಿಮರಿಂದ, ದಲಿತರಿಂದ, ಬೇರೆ ಅಲ್ಪಸಂಖ್ಯಾತರಿಂದ ಎಲ್ಲರಿಂದ ನಾನು ಗೆದ್ದಿರೋದು, ನಮ್ಗೆ ಓಟ್ ಹಾಕಿಲ್ಲ ಅಂತೇಳಿ. ಅದ್ರ ಜೊತೆಯಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಅವರು, ನೆಕ್ಸ್ಟು ನಾನು ನಿಮಗೆ ಅಲ್ಪಸಂಖ್ಯಾತರಿಗೆ ನಾನಿಲ್ಲಿ ಬೆಳೆಸ್ತೀನಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ, ಅಲ್ಪಸಂಖ್ಯಾತರಿಗೆ MLA ಮಾಡ್ತೀನಿ ಅಂತೇಳಿ, ಇದು ಲಾಸ್ಟು ನನಗೆ ಕೊನೆಯ ಅವಕಾಶ ಕೊಡಿ ಅಂತೇಳಿ ಅವರೇ ಹೇಳಿ ಇವತ್ತು ಇಲ್ದಾಗ ಅವ್ರ ಮಗ ಈ ಥರ ಉಲ್ಟಾ ಹೊಡೆದಿರೋದು ಇಡೀ ಅಲ್ಪಸಂಖ್ಯಾತರಿಗೆ ಅಹಿಂದ ವರ್ಗಕ್ಕೆ ಮಾಡಿರೋ ಕಟ್ಟ ಕಡೆಯ ದೊಡ್ಡ ಮೋಸ ಅಂತ ನಾನು ಹೇಳ್ತೀನಿ. ಹಾಗಾಗಿ ಇದನ್ನು ನಾವು ಅವರೇನೋ ನಯಸ್ ಮಾಡಿರ್ಬೋದು ಅಲ್ಪಸಂಖ್ಯಾತರಿಗೆ ರಾತ್ರಿ, ಯಾರೋ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಮತ್ತೊಮ್ಮೆ ಕೊಡ್ತೀನಿ, ಇನ್ನೊಮ್ಮೆ ಕೊಡ್ತೀನಿ ಅಂತೇಳಿ ಇಡೀ ಕರ್ನಾಟಕದ ಮುಸ್ಲಿಮರು ಇವತ್ತು ಇದನ್ನು ಆಲೋಚನೆ ಮಾಡೋಂಥ ಇದು ಬಂದಿದೆ, ಸ್ಥಿತಿ ಬಂದಿದೆ ನಮಗೆ. ಇಲ್ಲಿ ವರ್ಷದಿಂದ ಇಲ್ಲಿವರೆಗೂ ನಾವು ಏನೂ ಕೇಳಿಲ್ಲ. ನಾವು ಜನಸಂಖ್ಯೆ ಆಧಾರದ ಮೇಲೆ ಕೇಳಿದ್ರೆ 34 ಸೀಟು 35 ಸೀಟ್ ಕೊಡಬೇಕು ನಮಗೆ. ಕಾಂಗ್ರೆಸ್ನವರು ಎಷ್ಟು ಕೊಡ್ತಾ ಇದ್ದಾರೆ? ನಾವು ಕೊಟ್ಟರು ತೊಗೊಳ್ಳಲ್ಲ BJPಯಿಂದ. ಮತ್ತು ನಮ್ಗೆ ಯಾರು ಕೊಡಬೇಕು? ಕಾಂಗ್ರೆಸ್ ತಾರೆ ಕೊಡಬೇಕು. ಅವು ಗೆಲ್ಲುವಂಥ ಅವಕಾಶ ಇದ್ರೂ ಕಾಂಗ್ರೆಸ್ ಕೊಡೋಲ್ಲ ಅಂದರೆ ಮತ್ತೆ ಮುಸ್ಲಿಮರು ಕಾಂಗ್ರೆಸ್ ವಿರೋಧಿನ ಅಥವಾ ಸ್ನೇಹಿತನ ನಾವೀಗ ಅರ್ಥ ಮಾಡ್ಕೋಬೇಕು. ಇದು ಎಲ್ಲ ಕಡೆಗೂ ಚರ್ಚೆ ಆಗ್ತಾ ಇದೆ. ನಾವು ಅಕ್ಕ ಮಾಯಾವತಿಯವರು ಹೇಳ್ದಂಗೆ ನಾವು ಸೋಲಿಸ್ತೀವಿ, ಆಮೇಲೆ ಗೆಲ್ತೀವಿ. ಇದು ನಮ್ಮ ಮೂಲ ಮಂತ್ರ. ಇದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೊಬೇಕು. ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಒಂದು ಕಡೆ ಆಗ್ತಾರೆ, ಒಂದು ಸೈಡ್ ವೋಟ್ ಮಾಡ್ತಾರೆ. BJP ಬಂದರೆ ನಾವೇನು ಎದುರ್ಕೊಳ್ಳಲ್ಲ. ಕಾಂಗ್ರೆಸ್ ಇಲ್ಲವರೆಗೂ ಏನು ಮಾಡಿದೆ ನಮಗೂ ಗೊತ್ತಿದೆ ಇತಿಹಾಸ. ಇದನ್ನು ಅರ್ಥ ಮಾಡ್ಕೊಳ್ಬೇಕಂತೇಳಿ ನಾನು ಇನ್ನೊಮ್ಮೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೆ. ಮಿನಿಸ್ಟರ್ಗಳಾಗಿದ್ದಾರೆ, ಆದರೆ ಮಾರಿಗೆ ಮಾತ್ರ 35 ಸಾಮಾನ್ಯ ಮಾರಿಗೆ ಇವತ್ತು ಕೂಡ ಅತ್ಯಂತ ದಯನೀಯ ಸ್ಥಿತಿಗೆ ಇರಲಿಕ್ಕೆ ಇವರ ಅಪ್ರಾಮಾಣಿಕತೆಯ ಕಾರಣ ಅಂತೇಳಿ ನಾವು ನಮ್ಮ ಮಾರಿಗೆ ರಾಜಕಾರಣ ಕೂಡ ಆಗ್ತದೆ. ಯಾವ ರೀತಿ ಒಳ ಮೀಸಲಾತಿ ವಿರೋಧಿಗಳು ಸರ್ಕಾರದಲ್ಲಿ ಬಹಳ ಪ್ರಬಲವಾಗಿ ಇದನ್ನು ವಿರೋಧಿಸ್ತಾರೋ ಹಾಗೆ ಇವರ ಅಪ್ರಾಮಾಣಿಕತೆ ಕಾರಣ ಆಗಿದೆ ಅಂತ ಇದರಲ್ಲಿ ಬಹಳ ಮುಖ್ಯವಾಗಿ ಮಹದೇವಪ್ಪ ಬಹಳ ಅತ್ಯಂತ ನೋಡಿ, ಯಾರಾದರೂ ಒಳ ಮೀಸಲಾತಿ ಬಗ್ಗೆ ಪ್ರಶ್ನೆ ಕೇಳಿದಾಗ ಎಷ್ಟು ಉಡಾಫೆಯಿಂದ ಉತ್ತರ ಹೇಳ್ತಾರೆ ಅಂತಂದರೆ ಅದು ಕಾನೂನುಬದ್ಧವಾಗಿ ಆಗಕ್ಕೆ ಬಿಡಿ ಅಂತ ಹೇಳ್ತಾರೆ. ಅಂದರೆ ನೀವು ಇಷ್ಟು 56,435 ಪೋಸ್ಟ್ನಲ್ಲಿ ವಿತೌಟ್ ರಿಸರ್ವೇಷನ್ ಇರ್ತಾನೆ ಒಳ ಮೀಸಲಾತಿ ನೀವು ಹೆಂಗೆ ನೇಮಕ ಮಾಡ್ತೀವಿ ಅಂತ ಕೇಳಿದ್ರೆ ಅದು ಕಾನೂನುಬದ್ಧ ಆಗಕ್ಕೆ ಬಿಡಿ ಅಂತ ಹೇಳ್ತಾರೆ. ಅಂದರೆ ಅಟ್ಲೀಸ್ಟ್ ಜನ ಕೇಳಿದವರಿಗೆ ಒಂದಿಷ್ಟು ಸೌಜನ್ಯದಿಂದ ಉತ್ತರ ಕೊಡೋಷ್ಟು ಅಂದರೆ ಮಾತಾಡಿ ಇಶ್ಯೂಸ್ ಅಂದರೆ ಅವ್ರ ಕಾಲ್ಪಾಸ್ ಆಗಿದೆ, ನಮ್ಮನ್ನು ಸೀರಿಯಸ್ ಆಗಿ ಪರಿಗಣಿಸ್ತಾನೆ ಇಲ್ಲ. ಅದಕ್ಕೆ ಕಾರಣ ಯಾಕಂದ್ರೆ ನಮ್ಮ ಮಿನಿಸ್ಟರ್ ಕಾರಣ ನೋಡಿ, ನಮ್ಮ ಮಿನಿಸ್ಟರ್ ಇರುವಂಥ ಪ್ರಮುಖ ಜಾತಿಗಳು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿ, ಅದನ್ನು ಸಿದ್ದರಾಮಯ್ಯವರ ಸರ್ಕಾರ ಪ್ರವರ್ತನೆಯೇ ಅಂತ ಮತ್ತೊಂದು ಜಾತಿ ವಲಯ ಚಲುವಾದಿ ಅಥವಾ ಪದವಿ, ಈ ಜಾತಿ ಪ್ರವರ್ಗ B ಅನ್ನು ಸಿದ್ದರಾಮಯ್ಯವರು ಸರ್ಕಾರ ನಿಗದಿಪಡಿಸಿದೆ. ಇನ್ನೊಂದು ಗುಂಪು ಪ್ರವರ್ಗ C, ಅದರಲ್ಲಿ ಗೋವಿ, ಲಮಾಣಿ, ಪಕ್ಷ, ಕರ್ಮ ಈ ಜಾತಿಗಳನ್ನು ನಿಗದಿಪಡಿಸಿ ಆ ಜಾತಿಗಳ ಜೊತೆಗೆ ಈ ಪರಿಶಿಷ್ಟ ಜಾತಿಗಳಲ್ಲಿರುವಂತಹ ಅಲೆಮಾರಿ ಜಾತಿಗಳನ್ನು ನಾನು ಕನ್ನಡ ಮಾತೃಭಾಷೆಯ ಹಳೆಯ ಜಾತಿಯಲ್ಲಿ ಚಲುವದಿದ್ದೀವಿ. ಆದರೆ ನಾವು ಕರ್ನಾಟಕ ದಲಿತ ಸಮಿತಿಯನ್ನು ಚಳುವಳಿಯನ್ನು ವ್ಯಕ್ತಪಡಿಸಿದೆವು. ನಾವು ಎಲ್ಲ ಜಾತಿಗಳಿಗೂ ಕೂಡ ಯಾವುದೇ ಜಾತಿ ಅನ್ಯಾಯ ನ್ಯಾಯ ಕೊಡಿಸುವುದರ ಜಾತಿಯ ಗುರುಮೂರ್ತಿ ಆಕಸ್ಮಿಕವಾಗಿ ಮಾದಿನ ಕನ್ನಡ ಮಾತೃಭಾಷೆ ಮಾದಿನ ಜಾತಿ, ಆದರೆ ನಾವು ಯಾವುದೇ ಜಾತೀಯವಾದವನ್ನಲ್ಲ, ಯಾವುದೇ ಜಾತಿ ಅನ್ಯಾಯ ಅದನ್ನು ಸರಿಪಡಿಸಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಅಂಬೇಡ್ಕರ್ ಸಿದ್ಧಾಂತವನ್ನು ಪ್ರಸ್ತುತ
ಒಳ ಮೀಸಲಾತಿ ಇಲ್ಲದೆ ಏನು ಹುದ್ದೆಗಳನ್ನು ತುಂಬುತ್ತೀವಿ ಅಂತ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಏನು ಅಧಿಸೂಚನೆ ಹೊರಡಿಸಿದೆ ಅದನ್ನು ನಾವು ಎಲ್ಲ ಒಳ ಜಾತಿಗಳಿಗೆ ನಾವು ಒಗ್ಗಟ್ಟಾಗಿ ಖಂಡಿಸ್ತೇವೆ. ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಆಗ್ರಹಿಸ್ತೀವಿ. ಆದರೆ ಕೆಲವು ಬಲಗೈ ಜಾತಿಗಳು, ಜಲವಾದಿ ಇತ್ಯಾದಿ ಜಾತಿಗಳು ರೋಸ್ಟರ್ ಪಾಯಿಂಟ್ನಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ತಕರಾರನ್ನು ಇದೆ. ಈ ಜಲವಾದಿ ಜಾತಿಗಳು ಎತ್ತಿರುವಂತಹ ತಕರಾರನ್ನು ಸರಿಪಡಿಸಬೇಕಾಗಿರುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರ. ಹುಣಸೆಕಟ್ಟೆಯಲ್ಲಿ ಈಗ ಯುಗಾದಿ ಬ್ಯಾಂಕಿಗೆ 6ನೇ ವರ್ಷದ ಸ್ಪರ್ಧೆ ಇಟ್ಟಿದ್ದಾರೆ. ಈ ಎಲ್ಲ ಹಳ್ಳಿಗಳಲ್ಲಿ ಈಸ್ಬಿಟ್ಟು ಈ ಕುಡಿಯೋದು ಇವೆಲ್ಲ ಆಡ್ಕೊಂಡು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.